ಏಟು 100% ಅಂತ ಹೇಳಿದ್ದಾರೆ ನಿನ್ನೆ ಒಂದು ಇದರಲ್ಲಿ. ನಿಮಗೆ ಒಳನಾಡಿಸಪ್ಪ ನಿಮಗೂ ಹಾಗೇನಾ? ನೋಡಿ ಸರ್, ರಾಜ್ಯ ರಾಜಕಾರಣದಲ್ಲಿ ಹಲವಾರು ಆಗುವವರು ಬರ್ತವೆ. ಒಬ್ಬ ಸಜ್ಜನ ರಾಜಕಾರಣಿ, ನಾನೇ ಸಜ್ಜನ ರಾಜಕಾರಣಿ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಾನು ಸಜ್ಜನ ರಾಜಕಾರಣಿ ಅಂತ ಅಂದರೆ ನನ್ನಲ್ಲಿ ಆ ಯೋಗ್ಯತೆ ಇರಬೇಕಲ್ಲಿ, ನನ್ನಲ್ಲಿ ಯಾವ ನೈತಿಕತೆ ಮೌಲ್ಯ ಇದೆ ಅದನ್ನು ನಮ್ಮ ಸಂಘ ಪರಿವಾರ ಆಗಿರ್ಬೋದು, ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ಬೋದು ಗುರುತಿಸ್ತಾರೆ. ವಿಶೇಷವಾಗಿ ನಮ್ಮದೇ ಆದ ಒಂದು ಇಂಟೆಲಿಜೆನ್ಸ್ ಇದೆ, ಅದು ನನಗೆ ಗೊತ್ತಿಲ್ಲ ಹಿಂದಿಗೆ ಅಂತ. ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಕಾರ್ಯವೈಖರಿ ಅಂತ ಪ್ರತಿಯೊಂದನ್ನು ಕೂಡ ಅದು ಸೂಕ್ಷ್ಮವಾಗಿ ಪರಿಗಣಿಸಿ ಅದನ್ನು ಇಲ್ಲಿ ವರದಿ ಕೊಡ್ಬೇಕು ಕೊಡ್ತಾರೆ ನಮ್ಮ ಪಕ್ಷದಲ್ಲಿ. ಇವತ್ತು ಪ್ರೀತಮ್ ಗೌಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದಲ್ಲಿ ಆತನ ನಡೆನುಡಿ, ಅವನಲ್ಲಿರುವಂಥ ಕೆಲವು ನ್ಯೂನ್ಯತೆಗಳ ಬಗ್ಗೆ ಯಾಕೆ ನಾನು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಿದ್ದು. ಅವನು ಎಷ್ಟು ಭ್ರಷ್ಟ ಇದ್ದಾನೆ, ಎಂಥ ಕೊಲೆಗಳಿಗೆ ಕೆಲಸದ ಕೈ ಹಾಕಿದ್ದಾನೆ, ಅವನಿಂದ ಎಷ್ಟು ಮನೆ ಹಾಳಾಗಿದೆ, ಯಾರ್ಯಾರ ಮನೆ ಹಾಳಾಗಿದೆ, ರಾಜಕಾರಣದಲ್ಲಿ ಅವನು ಯೋಗ್ಯನೋ ಅಯೋಗ್ಯನೋ ಅಂತೇಳಿ ನಾನು ಈಗಾಗಲೇ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ಪತ್ರ ಬರೆದಾಗಿದೆ. ಯಾವುದೇ ಭಯ ಏನಿಲ್ಲ ಇಲ್ಲಿ. ಒಂದು ಇಲ್ಲ, ನಾನು ಮಾಧ್ಯಮದ ಮುಂದೆ ಬಿಲ್ಡಪ್ ತಗೋಬೇಕು ಅಂತಲೇ ಏನಿಲ್ಲ ನನಗೆ. ನಾನು ಹಿಂದೆ ಪ್ರಜ್ವಲ್ ರೇವಣ್ಣನ ಬಗ್ಗೆ ಪತ್ರ ಬರೆದಿದ್ದೆ. ನಾನು ಕೇಂದ್ರ ನಾಯಕರು, ರಾಜ್ಯ ನಾಯಕರಿಗೂ ಪತ್ರ ಬರೆದಿದ್ದಲ್ಲಿ, ಇಂಥ ಯೋಗ್ಯತೆಯನ್ನು ಕಳ್ಕೊಂಡಿರೋ ವ್ಯಕ್ತಿಗಳಿಗೆ ನೀವು ನಮ್ಮ ಪಕ್ಷದಲ್ಲಿ ಜವಾಬ್ದಾರಿಯನ್ನು ಕೊಟ್ಟರೆ, ನೀವಲ್ಲಿ ಅಧಿಕಾರವನ್ನು ಕೊಟ್ಟರೆ ನಮ್ಮ ಪಕ್ಷ ತಲೆ ಕೊಡಿಸ್ಬೇಕಾಗ್ತದೆ ಅಂತಂದರೆ ನಮ್ಮ ಮಾತನ್ನು ಪರಿಗಣಿಸಿಲ್ಲ ಅವತ್ತಲ್ಲಿ ಅವರು. ಹಾಗಾಗಿ ಇವತ್ತು ನೋವು ಅನುಭವಿಸೋ ಪರಿಸ್ಥಿತಿ ಬಂತು, ನಾವೆಲ್ಲ ತಲೆ ಬಗ್ಗಿಸೋ ಪರಿಸ್ಥಿತಿ ಬಂತು. ಹಾಸನ ಹಿರಿಯ ಸ್ವಾಮಿ ಕಾರಣದವರಿಗೆ ಮುಂದಿನ ದಿವಸಗಳಲ್ಲಿ ಪ್ರೀತಮ್ ಗೌಡರಿಗೆ ನಮ್ಮ ಪಕ್ಷದಲ್ಲಿ ಯಾವುದೇ ಉನ್ನತವಾದ ಹುದ್ದೆ ಜವಾಬ್ದಾರಿಯನ್ನು ಕೊಡ್ತು ಅಂತ ಅಂದರೆ ನಮ್ಮ ಪಕ್ಷ ಯಾವ ಏನೇ ಸ್ಥಿತಿಗೆ ಹೋಗ್ತದೆ ಅಂತೇಳಿ ವಿತ್ತು ದಾಖಲೆ ಸಮೇತ ಕೊಟ್ಟಿದ್ದೀನಿ ನಾನು. ಅವ್ನಿಗೆ ಎಷ್ಟು ಕೋಟಿ ಲೂಟ್ ಹೊಡೆದಾನೆ, ಎಲ್ಲೆಲ್ಲಿ ಯಾವ ಮನೆ ಹಾಳು ಮಾಡ್ಯಾನೆ, ಎಷ್ಟು ಮನೆ ಹಾಳು ಮಾಡಿದೆ, ಪಕ್ಷದಲ್ಲಿ ಸ್ವಪಕ್ಷದಲ್ಲಿ ಎಷ್ಟು ಜನ ಮುಳುಗಿಸ್ತಾನೆ, ಹಾಸನ ಜಿಲ್ಲೆಯಲ್ಲ ಕರ್ನಾಟಕದಲ್ಲಿ ಯಾವ್ಯಾವ ರಾಜಕಾರಣಿ ತೆಗಿಬೇಕಂತ ಪ್ರಯತ್ನ ಪಡ್ತಾನೆ ಅಂತೇಳಿ ದಾಖಲೆ ಸಮೇತ ಕೊಟ್ಟಿದ್ದೀನಿ ನಾನು. ಸಂದರ್ಭ ಬಂದಾಗ ನಾನು ಆ ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ. ನನಗೆ ಹಾಸನ ಜಿಲ್ಲೆಯಲ್ಲೇ ಅವ್ನು ಎಷ್ಟು ಕೋಟಿ ಲೂಟ್ ಹೊಡೆದಾನೆ ಅಂತೇಳಿ ದಾಖಲೆ ಸಮೇತ ಸ್ವಪಕ್ಷದನಾಗಿ ನಾನೇ ಬಿಡುಗಡೆ ಮಾಡ್ತೀನಿ. ಇದು ಹಂಚಿಕೆ ಏನಿಲ್ಲ. ಅಲ್ಲಿ ಪ್ರೀತಮ್ ಗೌಡ ಕೆಲವು ದಿವಸ ಬಿಟ್ಟರೆ ರೇವಣ್ಣನ 10 ಪಟ್ಟು ಭ್ರಷ್ಟ ಆಗ್ತಾನೆ. ಅದನ್ನು ನಾನು ಈಗಾಗಲೇ ಕೊಟ್ಟಾಗಿನಲ್ಲಿ ಸಂದರ್ಭ ಬಂದಾಗ ನಾನೇ ದಾಖಲೆ ಬಿಡುಗಡೆ ಮಾಡ್ತೀನಿ. ಅಲ್ಲಿ ವಿತ್ ಮೆಟೀರಿಯಲ್ಸ್ ಎಲ್ಲರೂ ದುಡ್ಡನ್ನು ಲಂಚವಾಗಿ ಕ್ಯಾಶ್ ತಗೊಂಡ್ರೆ ಇದನ್ನ ಅಕೌಂಟ್ ತಗೊಂಡಿರುವಂಥ ದಾಖಲೆ ಬಿಡುಗಡೆ ಮಾಡ್ತೀನಿ. ನಾನು ಕಾಯ್ದು ನೋಡಿ ಸಂದರ್ಭದಲ್ಲಿ ಹೇಳ್ತೀನಿ, ಈಗ ಹೇಳ್ಬೇಕಾಗಿಲ್ಲ. ಇನ್ನೂ ಇದೆ ಕೊಡ್ತೀನಿ, ಪಿಕ್ಚರ್ ಇಷ್ಟಿಲ್ಲ, ಅವ್ರು ಬಾಕಿ ಇದೆ. ಓಕೆ, ಧನ್ಯವಾದ.